ಕ್ರಿಸ್ಮಸ್ ಮನೆ, ಕೇಕು, ಚಳಿ, ನಕ್ಷತ್ರ ದೀಪ, ಪ್ಲಾಸ್ಟಿಕ್ ನಕಲಿ ಗಿಡ, ಮಂಜಿನ ಹತ್ತಿಯಿಂದ ಕಂಗೊಳಿಸ್ತಿದೆ. ಕೊಲೆಗಡುಕ ಬರಬ್ಬನ ಪರ ವಕಾಲತು ನಡೆಸಿ ಎಡಕ್ಕೊಬ್ಬ ಬಲಕ್ಕೊಬ್ಬ ಕಳ್ಳನನ್ನ ಯೇಸುವಿನ ಅಕ್ಕಪಕ್ಕದಲ್ಲಿ ಶಿಲುಬೆಗೇರಿಸಿ ಅವಮಾನ ಮಾಡ್ತಾರೆ. ಅಂತಹ ಸ್ಥಿತಿಯಲ್ಲೂ ಆತ ಉದಾತ್ತ ಗುಣವನ್ನೇ ಪ್ರದರ್ಶಿಸಿ, ದೇವರೇ, ಇವರು ಏನು ಮಾಡುತ್ತಿದ್ದಾರೆಂದು ಅವರಿಗೆ ತಿಳಿಯುತ್ತಿಲ್ಲ, ಅವರನ್ನ ಕ್ಷಮಿಸಿಬಿಡು, ರೈಫಲ್ಲು, ಟ್ಯಾಂಕು, ಬಾಂಬು, ಗ್ರೆನೇಡ್ ಎಂಬ ಹೊಸ ರೂಪವನ್ನು ಪಡ್ಕೊಂಡಿವೆ. ಇಂತಹ ನಿಮ್ಮ ಕೆಟ್ಟ ಸಾಮ್ರಾಜ್ಯ ಇರುವ ತನಕ ನಿಮ್ಮ ತಿಳಿಗೇಡಿತನಕ್ಕೆ ನಾನು ತುಪ್ಪವಾಗ್ತೀನಿ. ತರುವ ಶಿಲುಬೆ ಏರಿದ್ದಾನೆ ಪದ್ಯವನ್ನ KS ನಿಸಾರ್ ಅಹಮದ್ ರವರ ವ್ಯಕ್ತಿಪರ ಕವನಗಳು ಎಂಬ ಕೃತಿಯಿಂದ ಆರಿಸಿಕೊಡಲಾಗಿದೆ. ಪದ್ಯದ ಆಶಯ: ಇಲ್ಲಿ ಶಿಲುಬೆಯನ್ನ ಏರಿದವನು ಕ್ರೈಸ್ತ ಧರ್ಮದ ಸಂತನೆನಿಸಿದ ಯೇಸು ಕ್ರಿಸ್ತ. ಅವರು ತನ್ನ ಸಾವಿನ ಸಂದರ್ಭದಲ್ಲಿಯೂ ಲೋಕ ಕಲ್ಯಾಣದ ಹಿತವನ್ನೇ ಚಿಂತಿಸಿದ ಮಹಾತ್ಮ. ಅವರ ಪ್ರೀತಿ, ಕರುಣೆ, ಔದಾರ್ಯ ಮತ್ತು ಕೆಟ್ಟವರಿಗೂ ಒಳ್ಳೆಯದನ್ನೇ ಬಯಸೋ ಸಹೃದಯತೆ ಈ ಕವಿತೆಯಲ್ಲಿ ವ್ಯಕ್ತವಾಗಿದೆ. ಪದ್ಯದ ಸಾರಾಂಶ: ಕವಿತೆಯ ಆರಂಭದಲ್ಲಿ ಕ್ರಿಸ್ಮಸ್ ಮನೆಗೆ ಆಗಮಿಸುತ್ತಿರುವುದರ ವಿವರಣೆಯನ್ನು ಕೊಡುವ ಕವಿ, ಕ್ರಿಸ್ಮಸ್ ಮನೆ, ಕೇಕು, ಚಳಿ, ನಕ್ಷತ್ರ ದೀಪ, ಪ್ಲಾಸ್ಟಿಕ್ ನಕಲಿ ಗಿಡ, ಮಂಜಿನ ಹತ್ತಿಯಿಂದ ಕಂಗೊಳಿಸ್ತಿದೆ. ಇಲ್ಲೆಲ್ಲ ನಕಲಿತನ ಇದ್ರೂ ಸ್ಕರ್ಟ್ ಅನ್ನು ಧರಿಸಿ ಮೋಂಬತ್ತಿ ಹಿಡಿದು ಕುಳಿತಿರುವ ಹುಡುಗಿಯರ ಭಕ್ತಿ ಮಾತ್ರ ಅಸಲಿ ಅಂತಿದ್ದಾರೆ ಕವಿ. ಇಡೀ ಮನುಕುಲಕ್ಕೆ ಒಳ್ಳೆಯದನ್ನೇ ಬಯಸಿದ ದೇವಮಾನವ ಈ ಜೀಸಸ್. ಆದ್ರೆ ಜನರು ಮಾತ್ರ ಆತನ ಒಳ್ಳೆಯತನವನ್ನ ಅರಿಯದಾಗ್ತಾರೆ. ಕೊಲೆಗಡುಕ ಬರಬ್ಬನ ಪರ ವಕಾಲತು ನಡೆಸಿ ಎಡಕ್ಕೊಬ್ಬ ಬಲಕ್ಕೊಬ್ಬ ಕಳ್ಳನನ್ನ ಯೇಸುವಿನ ಅಕ್ಕಪಕ್ಕದಲ್ಲಿ ಶಿಲುಬೆಗೇರಿಸಿ ಅವಮಾನ ಮಾಡ್ತಾರೆ. ಅಂತಹ ಸ್ಥಿತಿಯಲ್ಲೂ ಆತ ಉದಾತ್ತ ಗುಣವನ್ನೇ ಪ್ರದರ್ಶಿಸಿ, ದೇವರೇ, ಇವರು ಏನು ಮಾಡುತ್ತಿದ್ದಾರೆಂದು ಅವರಿಗೆ ತಿಳಿಯುತ್ತಿಲ್ಲ, ಅವರನ್ನ ಕ್ಷಮಿಸಿಬಿಡು ಎನ್ನುವ ಅವರ ಮಾತುಗಳು ಅವನ ಶ್ರೇಷ್ಠ ವ್ಯಕ್ತಿತ್ವವನ್ನು ಬಿಂಬಿಸುತ್ತೆ. ಅಂದು ಯೇಸುರವರನ್ನ ಶಿಲುಬೆಗೇರಿಸಿ ಅವರು ಜೀವಂತ ಇರುವಾಗಲೇ ಮೊಳೆಗಳನ್ನ ಆತನ ದೇಹದ ಅಂಗಾಂಗಗಳಿಗೆ ಬಡಿಲಾಗುತ್ತೆ. ಜೊತೆಗೆ ಅವರಿಗೆ ಅವಮಾನ ಮಾಡುವ ನೆಲೆಯಲ್ಲಿ ಮುಳ್ಳಿನ ಕಿರೀಟವನ್ನ ತೊಡಿಸಲಾಗುತ್ತೆ. ಹಿಂದೆ ನಡೆದಂತಹ ಈ ಎಲ್ಲ ಕ್ರೂರಿಗಳು ಇನ್ನೂ ಕಾಲರಾಯನ ಗುಜರಿ ಸೇರಿಲ್ಲ. ಬದಲಾಗಿ ವೇಷ ಮರೆಸಿಕೊಂಡು ರೈಫಲ್ಲು, ಟ್ಯಾಂಕು, ಬಾಂಬು, ಗ್ರೆನೇಡ್ ಎಂಬ ಹೊಸ ರೂಪವನ್ನು ಪಡ್ಕೊಂಡಿವೆ. ಇಂತಹ ನಿಮ್ಮ ಕೆಟ್ಟ ಸಾಮ್ರಾಜ್ಯ ಇರುವ ತನಕ ನಿಮ್ಮ ತಿಳಿಗೇಡಿತನಕ್ಕೆ ನಾನು ತುಪ್ಪವಾಗ್ತೀನಿ. ತರುವಾಯ ನಾಡಿಗೆ ದೈವಿ ರಾಜ್ಯವನ್ನ ತರ್ತೀನಿ ಎನ್ನುವಂತೆ ಇಗರ್ಜಿ, ಮಸೀದಿ, ದೇವಸ್ಥಾನ, ಮಠಗಳಲ್ಲಿ, ಮತದ ಮತಿರಹಿತ ಹಠಗಳಲ್ಲಿ, ಕೋರ್ಟು ಕಾರ್ಖಾನೆ, ಠಾಣೆಗಳಲ್ಲಿ, ಕಣ್ಣಿನ ಬೆಳಕನ್ನ ಕಿತ್ತೆಸೆದು ಕುರುಡುಗೊಳಿಸುವ ಬಂದಿಖಾನೆಗಳಲ್ಲಿ, ಆಸ್ಪತ್ರೆಗಳ ಕೋಣೆಗಳಲ್ಲಿ, ತಿಂಗಳಿಗೆ ಒಮ್ಮೆಯೂ ಕೂಡ ಹಣತೆ ಹೊತ್ತಿಸದ ದಲಿತ ವಾಸದ ಸೋಗೆ ಬಿಲಗಳಲ್ಲಿ ಶೋಷಣೆ, ದಬ್ಬಾಳಿಕೆ, ಕ್ರೂರತೆಗಳನ್ನ ನೋಡ್ತಾ ಶೋಷಿತರ ಕಂಬನಿಯನ್ನ ಒರೆಸಿ ಅಸಂಖ್ಯ ಕ್ರಿಸ್ಮಸ್ಗಳ ಹರಸಿ ಸತ್ಯಕ್ಕೆ ಹೊಸ ಕವಲುಗಳನ್ನು ತೆರೆಸಿ ಜೀಸಸ್ ರವರು ಶಿಲುಬೆ ಏರಿದ್ದಾರೆ. ಇದಿಷ್ಟು KS ನಿಸಾರ್ ಅಹಮದ್ ರವರ ಶಿಲುಬೆ ಏರಿದ್ದಾನೆ ಪದ್ಯದ ಸಾರಾಂಶ. ಇದೇ ರೀತಿಯ ಇನ್ನಿತರ ದ್ವಿತೀಯ PUC ಪಠ್ಯಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಸಿಗೋಣ ಮತ್ತೆ. ನಮಸ್ಕಾರ.